ಕರುನಾಡಿಗೆ ಕಾಲಿಡಲಿದೆಯಾ ಆಫ್ರಿಕನ್ ರೂಪಾಂತರಿ? ಭಾರತದಲ್ಲಿ ಡೆಡ್ಲಿ ವೈರಸ್ ಭೀತಿ ಹುಟ್ಟಿಸಿದ್ದೇಗೆ? ಸಿಎಂ ನೇತೃತ್ವದ ಮೀಟಿಂಗ್ನಲ್ಲಿ ಕೈಗೊಂಡ ನಿರ್ಧಾರವೇನು? ಕಾಂಗ್ರೆಸ್ ವಿರುದ್ಧ ರಾಜಾಹುಲಿ ಗುಡುಗಿದ್ದೇಗೆ? ಕರುನಾಡಿಗೂ ಕಂಟಕ ತಂದೊಡ್ಡಲಿದೆಯಾ ಒಮಿಕ್ರಾನ್ ವೈರಸ್? ಸಿಎಂ ಕೊರೋನಾ ಮೀಟಿಂಗ್ನಲ್ಲಿ ಕೈಗೊಂಡ ನಿರ್ಧಾರವೇನು? ನ್ಯೂ ಇಯರ್ ಸೆಲೆಬ್ರೇಷನ್ಗೂ ಕೊರೋನಾ ಕೊಳ್ಳಿ ಇಡುತ್ತಾ? ಇದೆಲ್ಲವನ್ನ ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಸೋಂಕು ಮತ್ತೆ ಬಾಲ ಬಿಚ್ಚಿದೆ. ಕೊರೋನಾ ನಿಯಂತ್ರಣ ಲಸಿಕೆ ಸಂಬಂಧ ಸಿಎಂ ಬಸವರಾಜ ಬೊಮ್ಮಾಯಿ ಮಹತ್ವದ ಸಭೆ ನಡೆಸಿದ್ರು. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದ ಸಭೆಯಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತರು, ವಿಪತ್ತು ನಿರ್ವಹಣಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ, ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಭಾಗಿಯಾಗಿದ್ದರು. ಧಾರವಾಡ, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ, ಕೊಡಗು, ಮೈಸೂರು, ಬೆಂಗಳೂರು ನಗರ ಡಿಸಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಆಫ್ರಿಕಾ ಸೇರಿದಂತೆ ವಿದೇಶಗಳಲ್ಲಿ ರೂಪಾಂತರಿ ಒಮಿಕ್ರಾನ್ ರಣಕೇಕೆ ಹಾಕ್ತಿದೆ. ವಿದೇಶಗಳಲ್ಲಿ ಒಮಿಕ್ರಾನ್ ವೈರಸ್ ಪತ್ತೆಯಾಗಿರೋದ್ರಿಂದ ಕರುನಾಡಿಗೂ ಆತಂಕ ಹೆಚ್ಚಾಗಿದೆ. ಸಿಎಂ ಬೊಮ್ಮಾಯಿ ನೇತೃತ್ವದ ಸಭೆಯಲ್ಲಿ ಅಧಿಕಾರಿಗಳು ರಾಜ್ಯದಲ್ಲಿ ಕೊರೋನಾ ಪರಿಸ್ಥಿತಿ, ನಿಯಂತ್ರಣಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಆಫ್ರಿಕಾದ ಹೊಸ ಕೊರೋನಾ ತಳಿ ಒಮಿಕ್ರಾನ್ ಬಗ್ಗೆ ಸಿಎಂ ಬೊಮ್ಮಾಯಿಗೆ ತಜ್ಞರು ಮಾಹಿತಿಯನ್ನ ನೀಡಿದ್ರು. ಆಫ್ರಿಕಾ, ಸಿಂಗಾಪುರ, ಬೋಟ್ಸ್ವಾನಾ ದೇಶಗಳಲ್ಲಿ ಹೊಸ ತಳಿ ಪತ್ತೆಯಾಗಿದೆ. ರೂಪಾಂತರಿ ಒಮಿಕ್ರಾನ್ ಬಗ್ಗೆ ಮುನ್ನೆಚ್ಚರಿಕೆ ಅಗತ್ಯ ಅಂತ ಅಧಿಕಾರಿಗಳು ಸಭೆಯಲ್ಲಿ ಹೇಳಿದ್ದಾರೆ. ಒಂದ್ ಕಡೆ ಕೊರೋನಾ ರೂಪಾಂತರಿ ಒಮಿಕ್ರಾನ್ ಆತಂಕ ಹೆಚ್ಚಾಗಿದ್ರೆ, ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಅಟ್ಯಾಕ್ ಮಾಡ್ತಿದೆ. ಶಾಲೆ, ಹಾಸ್ಟೆಲ್ಗಳಲ್ಲಿ ಕೊರೋನಾ ಸೋಂಕು ಹೆಚ್ಚಾಗ್ತಿದೆ. ಬೆಂಗಳೂರು ಗ್ರಾಮಾಂತರ, ಧಾರವಾಡ ಸೇರಿ ರಾಜ್ಯದ ಕೆಲವೆಡೆ ಕೊರೋನಾ ಸೋಂಕು ಹೆಚ್ಚಾಗ್ತಿದೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ರು. ಹೀಗಾಗಿ ಇಂದು ಸಂಜೆ ಅಧಿಕಾರಿಗಳ ಸಭೆ ನಡೆಸ್ತೇವೆ. ಕೋವಿಡ್ ತಜ್ಞರು, ಅಧಿಕಾರಿಗಳ ಜೊತೆ ಸಭೆ ಮಾಡ್ತಿದ್ದೇನೆ. ಸಭೆ ಬಳಿಕ ಮುಂದಿನ ಕ್ರಮಗಳ ಬಗ್ಗೆ ಮಾಹಿತಿ ನೀಡ್ತೇವೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಕರುನಾಡಿನ ಮೇಲೆ ಕೊರೋನಾ ರೂಪಾಂತರಿ ತೂಗುಗತ್ತಿ ಮತ್ತೆ ನೇತಾಡ್ತಿದೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಈ ವರ್ಷವೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕುವ ಸಾಧ್ಯತೆ ಇದೆ. ನ್ಯೂ ಇಯರ್ಗೆ ಕೊರೋನಾ ಕೇಸ್ ಹೆಚ್ಚಳ, ಹೊಸ ತಳಿ ಭೀತಿ ಎದುರಾಗಿದೆ. ಎಣ್ಣೆ ಪಾರ್ಟಿ, ಮೋಜು ಮಸ್ತಿಗೆ ಈ ಬಾರಿ ಬ್ರೇಕ್ ಬೀಳ್ಬೋದು. ಇನ್ನು ಸೋಮವಾರ ತಜ್ಞರ ಜೊತೆಗೆ ಆರೋಗ್ಯ ಇಲಾಖೆ ಚರ್ಚೆ ನಡೆಸಲಿದೆ. ಹೊಸ ವರ್ಷಾಚರಣೆಗೆ ಅವಕಾಶದ ಬಗ್ಗೆ ಮಾತುಕತೆ ನಡೆಸಲಿದ್ದು, ಬಳಿಕ ಸರ್ಕಾರದಿಂದ ಅಂತಿಮ ನಿರ್ಧಾರ ಹೊರಬೀಳಲಿದೆ. ಭಾರತದಲ್ಲಿ B.1.1.529 ರೂಪಾಂತರಿ ಒಮಿಕ್ರಾನ್ ವೈರಸ್ ಆತಂಕ ಹೆಚ್ಚಾಗಿದೆ. ರೂಪಾಂತರಿ ವೈರಸ್ ಬಹಳ ವೇಗವಾಗಿ ಹರಡಲಿದೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಗೆ ಈ ಬಗ್ಗೆ ಮಾಹಿತಿ ನೀಡಿದೆ. ರೂಪಾಂತರಿ ವೈರಸ್ ಬಗ್ಗೆ ಆತಂಕಗೊಂಡಿದ್ದಾರೆ. ನಿನ್ನೆ ಇದೇ ವಿಚಾರವಾಗಿ ಸಭೆ ಮಾಡಿ ಗೈಡ್ಲೈನ್ಸ್ ಮಾಡಲಾಗಿದೆ. ರೂಪಾಂತರಿ ವೈರಸ್ ಇರುವ ದೇಶದಿಂದ ಬಂದ್ರೆ ಏರ್ಪೋರ್ಟ್ನಲ್ಲೇ ಟೆಸ್ಟ್ ಮಾಡಲಾಗ್ತಿದೆ. ಟೆಸ್ಟ್ನಲ್ಲಿ ಪಾಸಿಟಿವ್ ಬಂದ್ರೆ ಪ್ರತ್ಯೇಕವಾಗಿ ಇಡಲಾಗುತ್ತೆ. ಮತ್ತೆ ಒಂದು ವಾರದ ಬಳಿಕ ಮತ್ತೊಂದು ಟೆಸ್ಟ್ ಮಾಡ್ತೇವೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ರು. ಅವರಿದ್ದು ನೆಗೆಟಿವ್ ಬರೋರು ಕೂಡ ಅವ್ರನ್ನ ಹೊರಗಡೆ ಕಳಿಸುವಂತದ್ದು. ಹೆಮ್ಮಾರಿ ಒಮಿಕ್ರಾನ್ ಸೋಂಕು ನಡುಕ ಹುಟ್ಟಿಸಿದೆ. 45 ಲಕ್ಷ ಜನ ಎರಡನೇ ಡೋಸ್ ಲಸಿಕೆಯನ್ನೇ ಪಡೆದಿಲ್ಲ. ಉದಾಸೀನ ಮಾಡದೆ ಕೋವಿಡ್ ಲಸಿಕೆಯನ್ನ ಪಡೆಯಬೇಕು ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಉದಾಸೀನ ಮಾಡಿದ್ರೆ ಗಂಭೀರ ಸಮಸ್ಯೆ ಎದುರಿಸಬೇಕಾಗತ್ತೆ. ಕೊರೋನಾ ಲಸಿಕೆ ಪಡೆಯದವರು ತಕ್ಷಣ ಪಡಿಬೇಕು. ದಯಮಾಡಿ ಎಲ್ಲರೂ ಬಂದು ಕೋವಿಡ್ ಲಸಿಕೆ ಪಡೆಯಿರಿ. ಕೊರೋನಾ ರೂಪಾಂತರಿ ವೈರಸ್ ಬರುತ್ತಿರುವ ಹಿನ್ನೆಲೆ ಎಚ್ಚೆತ್ತುಕೊಳ್ಬೇಕು ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ರು. ಸೃಷ್ಟಿ ಮಾಡುವಂತದ್ದು ಯಾರಿಗೂ ಕೂಡ ಶೋಭೆ ತರುವಂತದ್ದಲ್ಲ. ರಾಜ್ಯದಲ್ಲಿ ಡೆಡ್ಲಿ ಕೊರೋನಾ ಸೋಂಕು ಮತ್ತೆ ಬಾಲ ಬಿಚ್ಚಿದೆ. ಧಾರವಾಡ ಎಸ್ಡಿಎಂ ಕಾಲೇಜು ಕೊರೋನಾ ಹಾಟ್ಸ್ಪಾಟ್ ಆಗಿ ಬದಲಾಗಿದೆ. ಎಸ್ಡಿಎಂ ಕಾಲೇಜಿನಲ್ಲಿ ಇಂದು 77 ಜನರಿಗೆ ಕೊರೋನಾ ವಕ್ಕರಿಸಿದೆ. ಎಸ್ಡಿಎಂ ಕಾಲೇಜಿನಲ್ಲಿ ಸೋಂಕಿತರ ಸಂಖ್ಯೆ 281ಕ್ಕೆ ಏರಿದೆ. ಈವರೆಗೆ 1756 ವಿದ್ಯಾರ್ಥಿ ಹಾಗೂ ಸಿಬ್ಬಂದಿಗೆ ಕೋವಿಡ್ ಪರೀಕ್ಷೆ ಮಾಡಲಾಗಿದೆ. ಒಟ್ಟು 1756 ಜನರ ಪೈಕಿ 281 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಇನ್ನು 1822 ಜನರ ಕೋವಿಡ್ ವರದಿ ಬರಬೇಕಿದ್ದು ಎಲ್ಲರೂ ಶಾಕ್ ಆಗಿದ್ದಾರೆ. ಧಾರವಾಡದ ಎಸ್ಡಿಎಂ ಕಾಲೇಜಿನಲ್ಲಿ ಕೊರೋನಾ ಬಾಂಬ್ ಸ್ಫೋಟಗೊಂಡಿರುವುದಕ್ಕೆ ಎಲ್ಲರೂ ನಡುಗಿ ಹೋಗಿದ್ದಾರೆ. 2 ಡೋಸ್ ಲಸಿಕೆ ಪಡೆದವರಿಗಷ್ಟೇ ಕಿಮ್ಸ್ ಆಸ್ಪತ್ರೆಗೆ ಎಂಟ್ರಿ ಅಂತ ಆದೇಶಿಸಲಾಗಿದೆ. ಕೊರೋನಾ ಲಸಿಕೆ ಪಡೆದ ರೋಗಿಗಳು, ಸಂಬಂಧಿಕರಿಗೆ ಮಾತ್ರ ಪ್ರವೇಶವಿದೆ. ಆಸ್ಪತ್ರೆಗೆ ಬರುವವರು ಲಸಿಕೆ ಪಡೆದ ದಾಖಲೆ ತರಬೇಕು. ಲಸಿಕೆ ದಾಖಲೆ ಪರಿಶೀಲನೆಗೆ ಒಟ್ಟು 5 ತಂಡಗಳ ನಿಯೋಜನೆ ಮಾಡಲಾಗಿದೆ ಅಂತ ಟಿವಿ9ಗೆ ಕಿಮ್ಸ್ ಆಡಳಿತ ಮಂಡಳಿ ಮಾಹಿತಿ ನೀಡಿದೆ.
ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕೊರೋನಾ ವೈರಸ್ ಮತ್ತೆ ಬಾಲ ಬಿಚ್ಚಿದೆ. ಮೈಸೂರಿನಲ್ಲಿ ಮತ್ತೆ ಕೊರೋನಾ ಅಟ್ಟಹಾಸ ಮೆರೆದಿದ್ದು ಎಲ್ಲರೂ ಶಾಕ್ ಆಗಿದ್ದಾರೆ. ಮೈಸೂರಿನಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳಲ್ಲಿ ಕೊರೋನಾ ವಕ್ಕರಿಸಿದೆ. ಕಳೆದ 7 ದಿನಗಳಲ್ಲಿ 180 ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸೋಂಕು ಅಟ್ಯಾಕ್ ಮಾಡಿದೆ. 2 ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪಾಸಿಟಿವ್ ಬಂದಿದೆ. ನವೆಂಬರ್ 16ರಿಂದ ನವೆಂಬರ್ 22ರವರೆಗೆ ಕೊರೋನಾ ಕೇಸ್ ಪತ್ತೆಯಾಗಿದ್ದು ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಮೈಸೂರು ಜಿಲ್ಲೆಯ ಎಚ್.ಡಿ. ಕೋಟೆ ತಾಲೂಕಿನ ಬಾವಲಿ ಗಡಿಯಲ್ಲಿ ಆರೋಗ್ಯ ಸಿಬ್ಬಂದಿ ಸರ್ವೆ ಮಾಡ್ತಿದ್ದಾರೆ. ಡೆಡ್ಲಿ ಒಮಿಕ್ರಾನ್ ವೈರಸ್ ರಣಕೇಕೆ ಹಾಕ್ತಿರೋದೇಕೆ? ವ್ಯಾಕ್ಸಿನ್ ಪಡೆದವರನ್ನು ಬಿಡೋದಿಲ್ವಾ ಹೆಮ್ಮಾರಿ ವೈರಸ್? ಆಫ್ರಿಕನ್ ರೂಪಾಂತರಿ ಎಷ್ಟು ಡೇಂಜರಸ್ ಗೊತ್ತಾ? ಇದೆಲ್ಲವನ್ನ ನೋಡೋಣ ರೂಪಾಂತರಿ ಶಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇಡೀ ವಿಶ್ವವನ್ನೇ ಕಾಡಿದ್ದ ಹೆಮ್ಮಾರಿ ಕೊರೋನಾ ಮತ್ತೆ ಸ್ಫೋಟಗೊಂಡಿದೆ. ಕೊರೋನಾ ರೂಪಾಂತರಿ ಮತ್ತೆ ಬಿಗ್ ಶಾಕ್ ನೀಡಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಟಿರೋ B1.1.1.529 ರೂಪಾಂತರಿ ಒಮಿಕ್ರಾನ್ ಜನರಿಗೆ ನರಕವನ್ನೇ ತೋರಿಸುತ್ತಿದೆ. ವಿದೇಶದಲ್ಲಿ ಕೊರೋನಾ ರೂಪಾಂತರಿ ಆವರಿಸಿದ್ದು ಭಾರತಕ್ಕೆ ದೊಡ್ಡ ಕಂಟಕವೂ ಎದುರಾಗಿದೆ. ಹೀಗಾಗಿ ವಿದೇಶದಿಂದ ಆಗಮಿಸಿರೋರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಜೊತೆಗೆ ಭಾರತದಲ್ಲಿ ವೈರಸ್ ಬಗ್ಗೆ ಅಲರ್ಟ್ ಕೂಡ ಘೋಷಿಸಲಾಗಿದೆ. ವಿದೇಶದಲ್ಲಿ ಸ್ಫೋಟಗೊಂಡಿರೋ ಡೆಡ್ಲಿ B1.1.1.529 ರೂಪಾಂತರಿ ಒಮಿಕ್ರಾನ್ ಸೋಂಕು ಜನರ ದೇಹ ಹೊಕ್ಕಿದ್ರೆ ಕಂಟಕ ಫಿಕ್ಸ್ ಆಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಕ್ರೂರಿ ವೈರಸ್ ಅಟ್ಟಹಾಸ ಮೆರೆದಿದೆ. ರೋಗ ನಿರೋಧಕ ಶಕ್ತಿಯನ್ನ ಹೆಮ್ಮಾರಿ ವೈರಸ್ ಕೊಂದು ಹಾಕುತ್ತಂತೆ. ವ್ಯಾಕ್ಸಿನ್ ಪಡೆದಿದ್ರು ಕೊರೋನಾ ರೂಪಾಂತರಿ ಕಾಡುತ್ತಂತೆ. ಡೆಡ್ಲಿ ವೈರಸ್ ಅಟ್ಟಹಾಸದಿಂದ ಭಾರತಕ್ಕೆ ಮಹಾಗಂಡಾಂತರ ಎದುರಾಗಿದೆ. ಅಲ್ಲದೆ ದಕ್ಷಿಣ ಆಫ್ರಿಕಾದಲ್ಲಿ ಹೆಮ್ಮಾರಿ ವೈರಸ್ ಅಟ್ಟಹಾಸ ಮೆರೆದಿದೆ. ಹೀಗಾಗಿ ದಕ್ಷಿಣ ಆಫ್ರಿಕಾದಿಂದ ಎಂಟ್ರಿ ಪ್ರತಿಯೊಬ್ಬರ ಮೇಲೂ ಹದ್ದಿನ ಕಣ್ಣು ಇಡಲಾಗಿದೆ. ಹೆಮ್ಮಾರಿ ಕೊರೋನಾ ವೈರಸ್ ರೂಪಾಂತರಿ ಒಮಿಕ್ರಾನ್ ವಿಶ್ವಕ್ಕೆ ದೊಡ್ಡ ಶಾಕ್ ನೀಡಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಈವರೆಗೂ 87 ಒಮಿಕ್ರಾನ್ ರೂಪಾಂತರಿ ಪ್ರಕರಣ ಪತ್ತೆಯಾಗಿದೆ. ದಕ್ಷಿಣ ಆಫ್ರಿಕಾದ ಸಾವಿರಾರು ಜನರಲ್ಲಿ ರೂಪಾಂತರಿ ಲಕ್ಷಣ ಪತ್ತೆಯಾಗಿದ್ದು ಭಾರತದಲ್ಲಿ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಿಸಿದೆ. ರಾಜ್ಯಗಳಿಗೆ ಮುನ್ನೆಚ್ಚರಿಕೆ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ದಕ್ಷಿಣ ಆಫ್ರಿಕಾ ಸೇರಿದಂತೆ 7 ರಾಷ್ಟ್ರಗಳಿಗೆ ವಿಮಾನ ಹಾರಾಟವನ್ನ ಈಗಾಗಲೇ ಅಮೆರಿಕ ಮತ್ತು ಕೆನಡಾ ರದ್ದು ಮಾಡಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಅಟ್ಟಹಾಸ ಮೆರೆತಿರೋ ಕೊರೋನಾ ರೂಪಾಂತರಿ ವೈರಸ್ ಭಾರತಕ್ಕೆ ಶಾಕ್ ನೀಡೋ ಆತಂಕ ಎದುರಾಗಿದೆ. ಈ ಹೊಸ ಪ್ರಭೇದದ ವೈರಸ್ ಡೆಲ್ಟಾ ವೈರಸ್ಗಿಂತ ಭಾರಿ ಡೇಂಜರಸ್ ಆಗಿದೆ. ಡೆಲ್ಟಾ ವೈರಸ್ 16 ರೂಪಾಂತರ ಹೊಂದಿರುವ ಸಾಮರ್ಥ್ಯ ಹೊಂದಿತ್ತು. ಆದರೆ ಒಮಿಕ್ರಾನ್ ವೈರಸ್ 32 ರೂಪಾಂತರ ಹೊಂದುವ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ವೇಗವಾಗಿ ಜನರ ದೇಹ ಸೇರಲಿದೆ. ಕೊರೋನಾ ವ್ಯಾಕ್ಸಿನ್ ಜನರು ಪಡೆದಿದ್ರೂ ಅಟ್ಯಾಕ್ ಮಾಡುತ್ತಂತೆ. ಅಲ್ಲದೆ ರೋಗ ನಿರೋಧಕ ಶಕ್ತಿ ಭೇದಿಸಿ ದಾಳಿ ನೀಡೋ ಶಕ್ತಿಯೂ ಹೊಂದಿದೆ. ಕೊರೋನಾ ಲಸಿಕೆ ಪಡೆದಿದ್ರೂ ಹೊಸ ಪ್ರಭೇದದ ವೈರಸ್ ಮನುಷ್ಯನ ದೇಹವನ್ನ ಪ್ರವೇಶ ಮಾಡಲಿದೆ. ಈಗಿರುವ ಕೊರೋನಾ ಲಸಿಕೆಗಳು ಕೊರೋನಾ ರೂಪಾಂತರಿ ವೈರಸ್ ವಿರುದ್ಧ ಪರಿಣಾಮಕಾರಿಯಲ್ಲ ಎನ್ನಲಾಗಿದೆ. ಡೆಡ್ಲಿ ಸೋಂಕು ರೂಪಾಂತರ ಹೊಂದಿದಾಗ ಅದಕ್ಕೆ ತಕ್ಕಂತೆ ಲಸಿಕೆ ಅಭಿವೃದ್ಧಿಪಡಿಸಬೇಕು. ಕೊರೋನಾ ಹೊಸ ಪ್ರಭೇದದ ವೈರಸ್ ಮಟ್ಟ ಹಾಕೋಕೆ ಹೊಸದಾಗಿ ಅಧ್ಯಯನ ನಡೆಸಬೇಕಾಗಿದೆ. ರೂಪಾಂತರಿ ವೈರಸ್ ನಿಗ್ರಹಿಸುವ ಲಸಿಕೆ ಸಂಶೋಧನೆ ನಡೆಸಬೇಕಾಗಿದೆ. ಹೀಗಾಗಿ ಜಗತ್ತಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಕೊರೋನಾ ಹೊಸ ತಳಿ B1.1.1.529 ನಿಂದ ದಕ್ಷಿಣ ಆಫ್ರಿಕಾದಲ್ಲಿ ತಾಂಡವವಾಡ್ತಾ ಇದೆ. ಇದೀಗ ಭಾರತಕ್ಕೆ ಕೂಡ ಹೊಸ ಟೆನ್ಷನ್ ಶುರುವಾಗಿದೆ. ಕ್ರೂರಿ ಹೊಸ ವೈರಸ್ನಿಂದ ರಾಜ್ಯದಲ್ಲಿ 3ನೇ ಅಲೆ ಸ್ಫೋಟಗೊಳ್ಳೋ ಭೀತಿ ಹೆಚ್ಚಾಗಿದೆ. ಡಿಸೆಂಬರ್ ಕೊನೆಯಲ್ಲಿ ಅಥವಾ ಜನವರಿಯಲ್ಲಿಯೇ ಮಹಾಮಾರಿ ಒಕ್ಕರಿಸೋ ಸಾಧ್ಯತೆ ಇದೆ. ಈ ಕೊರೋನಾ ರೂಪಾಂತರಿ ವೈರಸ್ ಡೆಲ್ಟಾ ವೈರಸ್ಗಿಂತ ತುಂಬಾ ಡೇಂಜರಸ್ ಅಂತ ತಜ್ಞರು ಕೂಡ ಅಲರ್ಟ್ ಮಾಡಿದ್ದಾರೆ. ಒಂದು ಚೂರು ಯಾಮಾರಿದ್ರೂ ಗಂಡಾಂತರ ಫಿಕ್ಸ್ ಆಗಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಅಟ್ಟಹಾಸ ಮೆರೆತಿರೋ ಕೊರೋನಾ ಹೊಸ ತಳಿ ಹೆಚ್ಚು ವೇಗವಾಗಿ ಹರಡುವ ಬಗ್ಗೆ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಬೋಟ್ಸ್ವಾನಾದಲ್ಲಿ 3, ದಕ್ಷಿಣ ಆಫ್ರಿಕಾದಲ್ಲಿ 6, ಹಾಂಗ್ಕಾಂಗ್ನಲ್ಲಿ 1 ಹೊಸ ತಳಿ ಪತ್ತೆಯಾಗಿದೆ. ವ್ಯಾಕ್ಸಿನ್ ಪ್ರೊಟೆಕ್ಷನ್ ಮೀರಿ ರೂಪಾಂತರಿ ಸೋಂಕು ಹರಡುವ ಬಗ್ಗೆ ಭೀತಿ ಎದುರಾಗಿದೆ. ಈ ಹೊಸ ತಳಿ ಮುಂದೆ ಕೊರೋನಾ ವ್ಯಾಕ್ಸಿನ್ ಪ್ರಭಾವ ಕಡಿಮೆಯಾಗಲಿದೆ. ಡಿಸೆಂಬರ್ ಹಾಗೂ ಜನವರಿ 2 ತಿಂಗಳು ಕಟ್ಟೆಚ್ಚರ ವಹಿಸುವಂತೆ ತಾಂತ್ರಿಕ ಸಲಹಾ ಸಮಿತಿ ಎಚ್ಚರಿಕೆ ನೀಡಿದೆ. ಬೆಂಗಳೂರಿನ
ಬೆಂಗಳೂರಿನಲ್ಲಿ ಡೆಡ್ಲಿ ಕೊರೋನಾ ವೈರಸ್ ಮತ್ತೆ ಬಾಲ ಬಿಚ್ಚಿದೆ. ಸಿಲಿಕಾನ್ ಸಿಟಿಯಲ್ಲಿ ಡೆಡ್ಲಿ ಕೊರೋನಾ ವೈರಸ್ ಸ್ಫೋಟಗೊಂಡಿದೆ. ಮರಸೂರಿನ ಸ್ಫೂರ್ತಿ ನರ್ಸಿಂಗ್ ಕಾಲೇಜಿನಲ್ಲಿ 12 ಜನರಿಗೆ ಕೊರೋನಾ ಸೋಂಕು ಅಟ್ಯಾಕ್ ಮಾಡಿದೆ. ಆನೇಕಲ್ ತಾಲೂಕಿನ ದೊಮ್ಮಸಂದ್ರದ ದಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 47 ಮಕ್ಕಳಿಗೆ ಸೋಂಕು ವಕ್ಕರಿಸಿದೆ. ಸುಕೃತ ಕಾಲೇಜಿನಲ್ಲಿ 17 ಜನರಿಗೆ ಕೊರೋನಾ ದಾಳಿ ಇಟ್ಟಿದೆ. ಬೆಂಗಳೂರಿನ 3 ಭಾಗದಲ್ಲಿ ಕ್ಲಸ್ಟರ್ ಔಟರ್ ಬ್ರೇಕ್ ಆಗಿರುವುದು ಭಾರೀ ಆತಂಕ ಸೃಷ್ಟಿಸಿದೆ. ಕೊರೋನಾ ರೂಪಾಂತರಿ ವೈರಸ್ ಅಟ್ಟಹಾಸದಿಂದ ಮತ್ತೆ ವಿಮಾನ ಹಾರಾಟಕ್ಕೆ ಬ್ರೇಕ್ ಬಿದ್ದಿದೆ. ಡಿಸೆಂಬರ್ 14ರಿಂದಲೇ ಅಂತಾರಾಷ್ಟ್ರೀಯ ವಿಮಾನ ಹಾರಾಟಕ್ಕೆ ಗ್ರೀನ್ ಸಿಗ್ನಲ್ ನೀಡಲಾಗಿತ್ತು. ಆದರೆ 14 ರಾಷ್ಟ್ರಗಳಿಗೆ ರೆಗ್ಯುಲರ್ ವಿಮಾನಗಳ ಹಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್, ಫಿನ್ಲ್ಯಾಂಡ್, ದಕ್ಷಿಣ ಆಫ್ರಿಕಾ, ಬ್ರೆಜಿಲ್, ಚೀನಾ, ಮಾರಿಷಸ್, ನ್ಯೂಜಿಲೆಂಡ್, ಸಿಂಗಾಪುರ, ಬಾಂಗ್ಲಾ ಹಾಗೂ ಬೋಟ್ಸ್ವಾನಕ್ಕೆ ವಿಮಾನ ಹಾರಾಟ ನಿರ್ಬಂಧ ವಿಧಿಸಲಾಗಿದೆ. ಹೊಸ ರೂಪಾಂತರಿ ಒಮಿಕ್ರಾನ್ ಭೀತಿ ಹಿನ್ನೆಲೆ ಹೈ ಅಲರ್ಟ್ ಘೋಷಿಸಲಾಗಿದೆ. ಬಬಲ್ ವ್ಯವಸ್ಥೆ ಬರುವ ಪ್ರಯಾಣಿಕರಿಗೆ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟುನಿಟ್ಟಾಗಿ ಸ್ಕ್ರೀನಿಂಗ್ ಹಾಗೂ ಟೆಸ್ಟಿಂಗ್ ಕಡ್ಡಾಯವಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಕೋರ್ಟ್ ಸಮನ್ಸ್ ನೀಡಿದ್ದೇಕೆ? ಮಹಾವಂಚಕ ರಾಘವೇಂದ್ರನ ಅಸಲಿಯತ್ತು ಬಯಲಾಗಿದ್ದೇಕೆ? ಸಾರಿಗೆ ನೌಕರರು ವೇತನ ಸಿಗದೆ ಒದ್ದಾಡ್ತಿರೋದೇಕೆ? ಇದೆಲ್ಲವನ್ನ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೋವಿಡ್ ಮಾರ್ಗಸೂಚಿ ಉಲ್ಲಂಘಿಸಿ ಪ್ರತಿಭಟಿಸಿರುವ ಆರೋಪ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸಮನ್ಸ್ ನೀಡಲಾಗಿದೆ. ಡಿಕೆಶಿ, ಈಶ್ವರ್ ಖಂಡ್ರೆ ಸೇರಿ ಒಟ್ಟು 6 ಜನರಿಗೆ ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸಮನ್ಸ್ ನೀಡಿದೆ. ಡಿಸೆಂಬರ್ 22ರಂದು ಖುದ್ದು ಹಾಜರಾಗುವಂತೆ ಕೋರ್ಟ್ ಸಮನ್ಸ್ ನೀಡಿದೆ. ಇನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕಾಯ್ದೆ ಉಲ್ಲಂಘಿಸಿದ್ದಾರೆ ಅಂತ ಉಪ್ಪಾರಪೇಟೆ ಠಾಣೆ ಪೊಲೀಸರು ದೂರು ನೀಡಿದ್ರು. ಕೆಲಸ ಕೊಡಿಸುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದ ಆರೋಪಿಯನ್ನ ಸಿಸಿಬಿ ಪೊಲೀಸರು ಲಾಕ್ ಮಾಡಿದ್ದಾರೆ. ರಾಜ್ಯದಲ್ಲಿ ಹಲವರಿಗೆ ವಂಚನೆ ಮಾಡಿದ್ದ ಆರೋಪಿ ರಾಘವೇಂದ್ರನನ್ನು ಸೆರೆ ಹಿಡಿಯಲಾಗಿದೆ. ಕೇಂದ್ರ ಸರ್ಕಾರಿ ನೌಕರನೆಂದು ಹೇಳಿಕೊಂಡು ಆರೋಪಿ ರಾಘವೇಂದ್ರ ವಂಚನೆ ಮಾಡುತ್ತಿದ್ದ. ಹಲವರಿಗೆ ವಂಚಿಸಿ ಕೋಟ್ಯಾಂತರ ಹಣ ಮಾಡಿದ್ದಾನೆ. ಸ್ವಂತ ಊರಿನಲ್ಲಿ ಒಂದು ಮನೆ, ತುಮಕೂರಿನಲ್ಲಿ ಹೋಟೆಲ್, ಕೆಂಗೇರಿಯಲ್ಲಿ ಫ್ಲಾಟ್, ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ರಾಘವೇಂದ್ರ ಬಳಿ ಇದೆಯಂತೆ. ಖತರ್ನಾಕ್ ವಂಚಕ ರಾಘವೇಂದ್ರ ಜಾತಕ ಬಗೆದಷ್ಟು ಬಯಲಾಗ್ತಿದೆ. ಆರೋಪಿ ರಾಘವೇಂದ್ರನ ಬಳಿ ಇದ್ದ ಫೋನ್, ಲ್ಯಾಪ್ಟಾಪ್, ಟ್ಯಾಬ್, ಚೆಕ್ಗಳು, ಬಾಂಡ್ ಪೇಪರ್, ಆಸ್ತಿ ಪತ್ರ ವಶಕ್ಕೆ ಪಡೆಯಲಾಗಿದೆ. ಆರೋಪಿ ರಾಘವೇಂದ್ರ ವಿರುದ್ಧ ಬೆಂಗಳೂರಿನ ಜೆಪಿ ನಗರ, ಯಶವಂತಪುರ, ಬನವಾಸಿ ಸೇರಿ ಹಲವು ಠಾಣೆಗಳಲ್ಲಿ 20ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ವು. ಕೆಲಸ ಕೊಡಿಸುವುದಾಗಿ ಬಾಂಡ್ ಪೇಪರ್, ಚೆಕ್ ಪಡೆಯುತ್ತಿದ್ದ ಕಿಲಾಡಿ ಖಾಲಿ ಚೆಕ್ಗಳ ಮೇಲೆ ಸಹಿ ಹಾಕಿಸಿಕೊಳ್ತಿದ್ದ. ವಂಚನೆಗೊಳಗಾದವರು ಹಣ ವಾಪಸ್ ಕೇಳಿದ್ರೆ ಧಮಕಿ ಹಾಕ್ತಿದ್ದ. ಸಹಿ ಹಾಕಿದ್ದ ಬಾಂಡ್ ಪೇಪರ್ ತೋರಿಸಿ ಬೆದರಿಕೆ ಹಾಕ್ತಿದ್ದ ಅನ್ನೋದು ಬಯಲಾಗಿದೆ. ಮಹಾವಂಚಕ ರಾಘವೇಂದ್ರ ಸಿಸಿಬಿ ಪೊಲೀಸರಿಗೆ ಲಾಕ್ ಆಗ್ತಿದ್ದಂತೆ ಒಂದೊಂದೇ ಪುರಾಣ ಬಟಾ ಬಯಲಾಗ್ತಿದೆ. ಕೆಲಸ ಕೊಡಿಸುವುದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚಿಸಿರೋ ರಾಘವೇಂದ್ರ 4 ಮಡದಿಯರ ಮುದ್ದಿನ ಗಂಡನಂತೆ. ಬೆಂಗಳೂರು, ಉಡುಪಿ ಜಿಲ್ಲೆ ಕುಂದಾಪುರ, ಬಾಗಲಕೋಟೆ ಹಾಗೂ ಹಾವೇರಿಯಲ್ಲಿ ತಲಾ 1 ಮದುವೆಯಾಗಿದ್ದ. ಇದುವರೆಗೆ 4 ಮದುವೆಯಾಗಿರುವ ಆರೋಪಿ ರಾಘವೇಂದ್ರ ಸಿಸಿಬಿ ಪೊಲೀಸರಿಗೆ ಲಾಕ್ ಆಗಿದ್ದಾನೆ. ಆರೋಪಿ ರಾಘವೇಂದ್ರಗೆ ಸಿಸಿಬಿ ಪೊಲೀಸರು ಫುಲ್ ಗ್ರಿಲ್ ಮಾಡ್ತಿದ್ದಾರೆ. ದಕ್ಷಿಣ ಆಫ್ರಿಕಾ ಸೇರಿ ಹಲವು ದೇಶಗಳಲ್ಲಿ ಡೆಡ್ಲಿ ಕೊರೋನಾ ರೂಪಾಂತರಿ ವೈರಸ್ ರಣಕೇಕೆ ಹಾಕ್ತಿದೆ. ಆದರೂ ಕೂಡ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹಳೆ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಲಾಗ್ತಿದೆ. ಏರ್ಪೋರ್ಟ್ನಲ್ಲಿ ಈವರೆಗೆ ಹೊಸ ಗೈಡ್ಲೈನ್ಸ್ ಜಾರಿಗೆ ಬಂದಿಲ್ಲ. ರೂಪಾಂತರಿ ಕೊರೋನಾ ವೈರಸ್ ಭೀತಿ ಇದ್ರೂ ಹಳೆ ಗೈಡ್ಲೈನ್ಸ್ ಜಾರಿಯಲ್ಲಿದೆ. ವಿದೇಶದಿಂದ ಆಗಮಿಸುವ ಪ್ರಯಾಣಿಕರಿಗೆ ಕೇವಲ ಕೋವಿಡ್ ಟೆಸ್ಟ್ ರಿಪೋರ್ಟ್ ನೋಡಿ ಸಿಬ್ಬಂದಿ ಕಳಿಸುತ್ತಿದ್ದಾರೆ. ರಾಜ್ಯ ಸರ್ಕಾರದ ಹೊಸ ಗೈಡ್ಲೈನ್ಸ್ಗೆ ಅಧಿಕಾರಿಗಳು ಕಾದು ಕುಳಿತಿದ್ದಾರೆ. ಇನ್ನು ಕೊರೋನಾ ರೂಪಾಂತರಿ ವೈರಸ್ ದಾಳಿ ಇಡೋ ಭೀತಿ ಎದುರಾಗಿದೆ. ರಾಜಧಾನಿ ಬೆಂಗಳೂರಿಗೆ ವರುಣ ಮತ್ತೆ ಶಾಕ್ ನೀಡೋದು ಫಿಕ್ಸ್ ಆಗಿದೆ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿರೋದ್ರಿಂದ ಬೆಂಗಳೂರಿನಲ್ಲಿ ಮಹಾಮಳೆ ಮತ್ತೆ ಅಬ್ಬರಿಸಲಿದೆ. ರಾಜ್ಯದಲ್ಲಿ ಇಂದಿನಿಂದ 5 ದಿನ ಭಾರಿ ಮಳೆ ಅಬ್ಬರಿಸಲಿದೆಯಂತೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸೈಕ್ಲೋನ್ ಎಫೆಕ್ಟ್ ತಟ್ಟಲಿದೆ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ರಾಯಲಸೀಮೆ, ಪುದುಚೇರಿ, ಕಾರೈಕಲ್ನಲ್ಲಿ ಭಾರಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ.
ಆನೇಕಲ್ನಲ್ಲಿ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಗೌರನಹಳ್ಳಿ ಬಳಿ ಇರುವ ದೊಡ್ಡಕೆರೆ ರಾಜಕಾಲುವೆ ಒತ್ತುವರಿ ತೆರವು ಮಾಡಲಾಗಿದೆ. ಜೆಸಿಬಿ ಜೊತೆ ಖುದ್ದು ಜಿಲ್ಲಾಧಿಕಾರಿ ಫೀಲ್ಡ್ಗೆ ಇಳಿದಿದ್ರು. ಆನೇಕಲ್ನ ದೊಡ್ಡಕೆರೆಗೆ ನೀರು ಬಾರದೆ ದೊಡ್ಡ ಸಮಸ್ಯೆಯಾಗಿತ್ತು. ರಾಜಕಾಲುವೆಯನ್ನ ಒತ್ತುವರಿ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಹೀಗಾಗಿ ರಾಜಕಾಲುವೆಯನ್ನ ಒತ್ತುವರಿ ಮಾಡಿದವರಿಗೆ ಜಿಲ್ಲಾಧಿಕಾರಿ ಸರಿಯಾಗಿ ಬಿಸಿ ಮುಟ್ಟಿಸಿದ್ರು. ಕೊರೋನಾದಿಂದ ಸಂಕಷ್ಟಕ್ಕೆ ಸಿಲುಕಿದ್ದ ಸಾರಿಗೆ ನೌಕರರ ವೇತನ ಸಮಸ್ಯೆಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. 3 ತಿಂಗಳಿನಿಂದ ಸರಿಯಾಗಿ ವೇತನ ಸಿಗದೆ ಸಾರಿಗೆ ನೌಕರರು ಪರದಾಡುತ್ತಿದ್ದಾರೆ. ಕೇವಲ ಅರ್ಧ ಸಂಬಳ ಮಾತ್ರ ನಿಗಮಗಳು ಹಾಕಿವೆ. ವೇತನಕ್ಕಾಗಿ 4 ಸಾರಿಗೆ ನಿಗಮಗಳ ನೌಕರರು ಒದ್ದಾಡುತ್ತಿದ್ದಾರೆ. ನವೆಂಬರ್ ತಿಂಗಳಾಂತ್ಯವಾದರೂ ಸಾರಿಗೆ ನೌಕರರಿಗೆ ಸಂಬಳ ಹಾಕಿ ನಿಗಮ ನಾಟಕ ಮಾಡುತ್ತಿದೆ. ಸರಿಯಾಗಿ ವೇತನ ನೀಡುವಂತೆ ಸಾರಿಗೆ ನೌಕರರು ಆಗ್ರಹಿಸಿದ್ದಾರೆ. ನಾವು ಕುಟುಂಬ ನಿರ್ವಹಣೆ ಮಾಡುವುದು ಹೇಗೆ, ಜೀವನ ನಡೆಸೋದು ಹೇಗೆ ಅಂತ ನೌಕರರು ಅಳಲು ತೋಡಿಕೊಂಡಿದ್ದಾರೆ. ದೇಶದಾದ್ಯಂತ ಒಮಿಕ್ರಾನ್ ವೈರಸ್ ಅಲರ್ಟ್ ಕೈಗೊಳ್ಳಲಾಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. 10 ಹೈ ರಿಸ್ಕಿ ದೇಶಗಳ ಪ್ರಯಾಣಿಕರ ಮೇಲೆ ನಿಗಾ ಇಡಲಾಗಿದೆ ಅಂತ ಬೆಂಗಳೂರು ಗ್ರಾಮಾಂತರ ಡಿಸಿ ಶ್ರೀನಿವಾಸ್ ಹೇಳಿದ್ರು. ದಕ್ಷಿಣ ಆಫ್ರಿಕಾದಿಂದ 94 ಜನ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಒಟ್ಟು 94 ಜನರ ಪೈಕಿ 2ರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಸೋಂಕಿತರನ್ನ ಈಗಾಗಲೇ ಕ್ವಾರಂಟೈನ್ ಮಾಡಿ ನಿಗಾ ವಹಿಸಲಾಗಿದೆ. ಸೋಂಕಿತರ ಸ್ಯಾಂಪಲ್ ಲ್ಯಾಬ್ಗೆ ಕಳುಹಿಸಲಾಗಿದೆ ಅಂತ ಬೆಂಗಳೂರು ಗ್ರಾಮಾಂತರ ಡಿಸಿ ಶ್ರೀನಿವಾಸ್ ಮಾಹಿತಿ ನೀಡಿದ್ದಾರೆ. ಆಫ್ರಿಕನ್ ವೈರಸ್ ಕಟ್ಟಿಹಾಕಲು ಕೇಂದ್ರದ ಸಿದ್ಧತೆ ಹೇಗಿದೆ? ಅಧಿಕಾರಿಗಳಿಗೆ ಪ್ರಧಾನಿ ಮೋದಿ ಕೊಟ್ಟ ಸೂಚನೆ ಏನು? ಅನ್ನದಾತರು ಟ್ರ್ಯಾಕ್ಟರ್ ರ್ಯಾಲಿ ವಾಪಸ್ ಪಡೆದಿದ್ದೇಕೆ? ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದಕ್ಷಿಣ ಆಫ್ರಿಕಾ ಹಾಗೂ ಬೋಟ್ಸ್ವಾನಾ ದೇಶಗಳಲ್ಲಿ ಹೊಸ ಪ್ರಭೇದದ ವೈರಸ್ ಪತ್ತೆಯಾಗಿರುವುದರಿಂದ ಭಾರತದಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿ ಉನ್ನತ ಮಟ್ಟದ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಕ್ಯಾಬಿನೆಟ್ ಕಾರ್ಯದರ್ಶಿ ರಾಜೀವ್ ಗೌಬಾ, ಪ್ರಧಾನಿ ಕಾರ್ಯಾಲಯ ಕಾರ್ಯದರ್ಶಿ ಪಿಕೆ ಮಿಶ್ರಾ, ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್, ನೀತಿ ಆಯೋಗದ ಸದಸ್ಯ ವಿಕೆ ಪೌಲ್ ಭಾಗಿಯಾಗಿದ್ದರು. ಹೊಸ ಪ್ರಭೇದದ ವೈರಸ್ ಭಾರತಕ್ಕೆ ಎಂಟ್ರಿಯಾಗದಂತೆ ತಡೆಯೋಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಹತ್ವದ ಸಭೆಯಲ್ಲಿ ಚರ್ಚಿಸಿದರು. ಆಫ್ರಿಕಾದಲ್ಲಿ ಸ್ಫೋಟಗೊಂಡಿರೋ ಡೆಡ್ಲಿ ಒಮಿಕ್ರಾನ್ ವೈರಸ್ ಭಾರತಕ್ಕೆ ದೊಡ್ಡ ತಲೆನೋವಾಗಿದೆ. ರೂಪಾಂತರಿ ವೈರಸ್ ಹೆಜ್ಜೆ ಇಡದಂತೆ ತಡೆಯಲು ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಿತು. ಹೊಸ ವೈರಸ್ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆ ನಡೆಸಲಾಯಿತು. ಹೊಸ ವೈರಸ್ ಅಪಾಯದ ಬಗ್ಗೆ ಪ್ರಧಾನಿ ಮೋದಿಗೆ ಅಧಿಕಾರಿಗಳು ವಿವರಣೆ ನೀಡಿದರು. ಹೊಸ ವೈರಸ್ನಿಂದ ಭಾರತದ ಮೇಲೆ ಪರಿಣಾಮದ ಬಗ್ಗೆ ಚರ್ಚೆ ನಡೆಸಲಾಯಿತು. ಪೂರ್ವಭಾವಿ ಸಿದ್ಧತೆ ಮಾಡಿಕೊಳ್ಳುವಂತೆ ಸಭೆಯಲ್ಲಿ ಅಧಿಕಾರಿಗಳಿಗೆ ಪ್ರಧಾನಿ ಮೋದಿ ಸೂಚನೆ ನೀಡಿದರು. ದಕ್ಷಿಣ ಆಫ್ರಿಕಾದಲ್ಲಿ ರಣಕ್ಕೆ ಹಾಕ್ತಿರೋ ಒಮಿಕ್ರಾನ್ ರೂಪಾಂತರಿ ವೈರಸ್ ಭಾರತಕ್ಕೆ ಲಗ್ಗೆ ಇಡದಂತೆ ತಡೆಗಟ್ಟಲು ಕೇಂದ್ರ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿದೆ. ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಿಯಂತ್ರಣ ಕ್ರಮ ತೆಗೆದುಕೊಳ್ಳಿ ಅಂತ ಪ್ರಧಾನಿ ಮೋದಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರಿ. ಹೆಚ್ಚಿನ ಪ್ರಕರಣ ಪತ್ತೆಯಾಗುವ ಕ್ಲಸ್ಟರ್ಗಳಲ್ಲಿ ನಿಯಂತ್ರಣ ಮಾಡಬೇಕು. ಹೆಚ್ಚಿನ ಕಣ್ಗಾವಲು ಮುಂದುವರಿಸಲು ಪಿಎಂ ಮೋದಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಒಮಿಕ್ರಾನ್ ವೈರಸ್ ಲಗ್ಗೆ ಇಡದಂತೆ ಹದ್ದಿನ ಕಣ್ಣಿಡಲಾಗಿದೆ. ಪ್ರಧಾನಿ ಮೋದಿ ಅಧಿಕಾರಿಗಳ ಜೊತೆಗೆ ಮಹತ್ವದ ಸಭೆ ನಡೆಸಿ ಹಲವು ಸೂಚನೆ ನೀಡಿದ್ದಾರೆ. ರೆಡ್ ಝೋನ್ನಲ್ಲಿರುವ ದೇಶಗಳ ಪ್ರಯಾಣಿಕರ ಮೇಲೆ ಹೆಚ್ಚಿನ ನಿಗಾ ಇಡಬೇಕು. ಹೊಸ ರೂಪಾಂತರಿ ಪತ್ತೆಯಾದ ದೇಶಗಳ ಮೇಲೆ ಗಮನ ಹರಿಸಿ ಅಂತಾರಾಷ್ಟ್ರೀಯ ಆಗಮನಗಳ ಮೇಲೆ ನಿಗಾ ಇರಿಸಿ. ಅಂತಾರಾಷ್ಟ್ರೀಯ ಪ್ರಯಾಣಿಕರ ಕೋವಿಡ್ ಟೆಸ್ಟ್ಗೆ ಒತ್ತು ನೀಡಿ ಅಂತ ಸಭೆಯಲ್ಲಿ ಅಧಿಕಾರಿಗಳಿಗೆ ಪ್ರಧಾನಿ ಮೋದಿ ಹೇಳಿದ್ದಾರೆ. ವಿದೇಶಗಳಲ್ಲಿ ಹೆಮ್ಮಾರಿ ಕೊರೋನಾ ರೂಪಾಂತರಿ ವೈರಸ್ ಅಟ್ಟಹಾಸ ಜೋರಾಗಿದೆ. ಇದೀಗ ಭಾರತಕ್ಕೂ ಕೂಡ ವಿದೇಶದಿಂದ ಆಗಮಿಸುವ ಪ್ರಯಾಣಿಕರೇ ಕಂಟಕವಾಗೋ ಸಾಧ್ಯತೆ ಇದೆ. ಕೊರೋನಾ ಹೆಚ್ಚಾಗಿರುವ ದೇಶಗಳ ವಿಮಾನಗಳನ್ನು ನಿಲ್ಲಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ದೆಹಲಿ ಸಿಎಂ ಕೇಜ್ರಿವಾಲ್ ಮನವಿ ಮಾಡಿದ್ದಾರೆ. ದಕ್ಷಿಣ ಆಫ್ರಿಕಾ ಸೇರಿ ಇತರೆ ದೇಶಗಳ ವಿಮಾನಗಳನ್ನು ನಿಲ್ಲಿಸಿ ಒಮಿಕ್ರಾನ್ ವೈರಸ್ ಸೋಂಕಿತ ದೇಶಗಳಿಂದ ಭಾರತಕ್ಕೆ ಬರುವ ವಿಮಾನ ನಿಲ್ಲಿಸಲು ಕೇಜ್ರಿವಾಲ್ ಮನವಿ ಮಾಡಿದ್ದಾರೆ.
ವಿದೇಶದಲ್ಲಿ ರಣಕೇಕೆ ಹಾಕ್ತಿರೋ ರೂಪಾಂತರಿ ಒಮಿಕ್ರಾನ್ ವೈರಸ್ ಕಳವಳಕಾರಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡಿದೆ. WHO ತಾಂತ್ರಿಕ ಸಲಹೆ ಸಮಿತಿ ಸಭೆಯ ಶಿಫಾರಸನ್ನ ಆಧರಿಸಿ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡಿದೆ. ಹೊಸ ತಳಿ ಬಗ್ಗೆ ಮಾಹಿತಿ ಹಂಚಿಕೊಳ್ಳಬೇಕಾಗಿದೆ. ಎಲ್ಲಾ ದೇಶಗಳು ಜಿನೋಮ್ ಸೀಕ್ವೆನ್ಸ್ ವಿವರ ವಿಶ್ವ ಆರೋಗ್ಯ ಸಂಸ್ಥೆಗೆ ನೀಡುವಂತೆ ಸೂಚನೆ ನೀಡಲಾಗಿದೆ. ಆರಂಭಿಕ ಕೇಸ್ ಕ್ಲಸ್ಟರ್ಗಳ ಬಗ್ಗೆ ವರದಿ ನೀಡಬೇಕು. ಒಮಿಕ್ರಾನ್ ವೈರಸ್ ಬಗ್ಗೆ ಫೀಲ್ಡ್ ತನಿಖೆಯಾಗಬೇಕು. ಸಾರ್ವಜನಿಕ ಆರೋಗ್ಯದ ಮೇಲೆ ವೈರಸ್ ಪ್ರಭಾವ, ಗಂಭೀರತೆ, ಪರಿಣಾಮಕಾರಿ ಬಗ್ಗೆ ಮೌಲ್ಯಮಾಪನಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಸೂಚಿಸಿದೆ. ದಕ್ಷಿಣ ಆಫ್ರಿಕಾದಲ್ಲಿ ಪತ್ತೆಯಾಗಿರೋ ಹೊಸ ಕೊರೋನಾ ಪ್ರಭೇದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಒಮಿಕ್ರಾನ್ ಅಂತ ನಾಮಕರಣ ಮಾಡಿದೆ. ಈ ಹೊಸ ರೂಪಾಂತರಿ ವೈರಸ್ 25 ವರ್ಷದೊಳಗಿನವರನ್ನೇ ಟಾರ್ಗೆಟ್ ಮಾಡಲಿದೆ ಅನ್ನೋ ಸ್ಫೋಟಕ ಸಂಗತಿ ಬಯಲಾಗಿದೆ. ಕಳೆದ ವಾರ ದಕ್ಷಿಣ ಆಫ್ರಿಕಾದಲ್ಲಿ ಕೊರೋನಾ ರೂಪಾಂತರಿ ವೈರಸ್ ಪತ್ತೆಯಾಗಿತ್ತು. ಬೋಟ್ಸವಾನಾ, ಹಾಂಗ್ಕಾಂಗ್, ಇಸ್ರೇಲ್, ಬೆಲ್ಜಿಯಂ ದೇಶಗಳಿಗೂ ಕ್ರೂರಿ ಬಿಗ್ ಶಾಕ್ ನೀಡಿದೆ. ಒಮಿಕ್ರಾನ್ ವೈರಸ್ ದಾಳಿಗೆ ಹಲವು ದೇಶದ ಜನರು ಪತ್ರುಗುಟ್ಟಿ ಹೋಗಿದ್ದಾರೆ. ಡೆಡ್ಲಿ ಒಮಿಕ್ರಾನ್ ಹೊಸ ಪ್ರಭೇದದ ಕೊರೋನಾ ವೈರಸ್ ಭಾರತಕ್ಕೂ ದಿಗಿಲು ಬಡಿಸಿದೆ. ಇದೀಗ 12 ದೇಶಗಳ ವಿಮಾನ ಪ್ರಯಾಣಿಕರ ಮೇಲೆ ಭಾರತ ಹೆಚ್ಚಿನ ನಿಗಾ ಇಟ್ಟಿದೆ. ದಕ್ಷಿಣ ಆಫ್ರಿಕಾ, ಬ್ರಿಟನ್, ಬ್ರೆಜಿಲ್, ಬಾಂಗ್ಲಾದೇಶ, ಬೋಟ್ಸವಾನಾ, ಚೀನಾ, ಮಾರಿಷಸ್, ನ್ಯೂಜಿಲೆಂಡ್, ಜಿಂಬಾಬ್ವೆ, ಸಿಂಗಾಪುರ್, ಹಾಂಗ್ಕಾಂಗ್, ಇಸ್ರೇಲ್ ದೇಶಗಳ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಭಾರತಕ್ಕೆ ಕೊರೋನಾ ರೂಪಾಂತರಿ ಪ್ರಭೇದದ ವೈರಸ್ ಎಂಟ್ರಿಯಾಗದಂತೆ ಕೊರೋನಾ ಸ್ಕ್ರೀನಿಂಗ್ ಟೆಸ್ಟಿಂಗ್ ಅನ್ನು ಕಡ್ಡಾಯ ಮಾಡಲಾಗಿದೆ.